ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುದೀನಾ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಶೀತ ಕೆಮ್ಮಿಗೆ ಮನೆಯಲ್ಲೇ ಹೇಗೆ ಕಷಾಯ ತಯಾರಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಕಷಾಯ ಆದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಯಾರಿ ಮಾಡ್ಕೊತಾರೆ. ಈ ಕಷಾಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗೇನು ಚಳಿ ಮಳೆ ಸ್ಟಾರ್ಟ್ ಆಗಿದೆ, ಸೊ ಮನೆಯಲ್ಲೇ ಹೇಗೆ ಕಷಾಯ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಇದು ಅರ್ಧ ಲೀಟರ್ ನೀರಿಗೆ 1 ಸ್ಪೂನಷ್ಟು ಜೀರಿಗೆ, ಚಿಟಿಕೆ ಅರಿಶಿನ ಪುಡಿ ಮತ್ತು 2ರಿಂದ 3 ಎಲೆಗಳಷ್ಟು ಅಮೃತ ಎಲೆ ಅಂತಾರಲ್ಲ, ಅಮೃತ ಬಳ್ಳಿಯ ಎಲೆಗಳು, ಓಕೆ. ಮತ್ತು ಒಂದು 10 ಎಲೆಯಷ್ಟು ತುಳಸಿ ಎಲೆ, ಒಂದು 10 ತುಳಸಿ ಎಲೆ ತೊಳೆದು ಹಾಕ್ತಾಯಿದ್ದೀನಿ ಇದಕ್ಕೆ. ಮತ್ತು ಒಂದು 6ರಿಂದ 7 ಕಾಳು ಮೆಣಸು, ಒಂದು ಸ್ವಲ್ಪ ಚಕ್ಕೆ, ಒಂದು 2 ಲವಂಗ, ಅದನ್ನೆಲ್ಲನೂ ರಫಾಗಿ ಸ್ಮ್ಯಾಶ್ ಮಾಡಬೇಕು. ನೋಡಿ, ರಫಾಗಿ ಚೆಚ್ಚಿರೋವಂಥದ್ದು ಇದನ್ನು ನಾನು ಅದ್ರ ಜೊತೆ ಹಾಕ್ತಾಯಿದ್ದೀನಿ. ಮತ್ತು ಒಂದು 1 ಇಂಚಷ್ಟು ಶುಂಠಿ ಕ್ಲೀನಾಗಿ ತೊಳೆದು ಮೇಲೆ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಕೂಡ ರಫಾಗಿ ಜಜ್ಜಿ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಒಂದು ಸಾರಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿದ್ಮೇಲೆ ಈಗ ನಾನು ಇದನ್ನು ಸ್ಟವ್ ಮೇಲೆ ಇಡ್ತಿದ್ದೀನಿ ಬಾಯ್ಲ್ ಮಾಡೋದಕ್ಕೆ. ಲೋ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈ ಥರ ಕುದಿ ಬಂದಮೇಲೆ ಲಾಸ್ಟಲ್ಲಿ 1 ಸ್ಪೂನಷ್ಟು ಬೆಲ್ಲ ಪುಡಿ ಹಾಕ್ತಾಯಿದ್ದೀನಿ. ಬೆಲ್ಲ ಪುಡಿ ಇಲ್ದಿರ ಇದ್ದರೆ ತಾಟಿ ಬೆಲ್ಲದ ಪುಡಿ ಕೂಡ ಹಾಕ್ಕೊಬೋದು. ಇಲ್ಲ ನೀವು ಇದ್ಯಾವುದು ಬೇಡ ಅಂದರೆ ಹಾಗೆ ಕೂಡ ಸೇವಿಸ್ಬೋದು, ಅದು ಇನ್ನೂ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಜೇನುತುಪ್ಪ ಹಾಕಕ್ಕೆ ಹೋಗಬೇಡಿ. ಹನಿ, ಬಿಸಿಯಾಗಿರುವಂಥ ನೀರಿಗೆ ಕಷಾಯಕ್ಕೆ ಹನಿ ಹಾಕೋದು ಉತ್ತಮ ಅಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಈಗ ಫಿಲ್ಟರ್ ಸಹಾಯದಿಂದ ಒಂದು ಗ್ಲಾಸಿಗೆ ಸೋದಿಸ್ಕೊತಿದ್ದೀನಿ. ಕಷಾಯ ರೆಡಿ ಆಯಿತು. ಇದನ್ನು ಈಗ ಗ್ಲಾಸಿಗೆ ಹಾಕ್ಕೊಂಡು ದೊಡ್ಡವರು ಮಕ್ಕಳು ಎಲ್ಲರೂ ದಿನ ಸೇವಿಸ್ಬೋದು. ಬೆಳಗ್ಗೆ ಕಾಫಿ ಟೀ ಬದಲು ಕಷಾಯ ಸೇವಿಸಿದ್ರೆ ತುಂಬ ಒಳ್ಳೆಯದು. ಬೆಳಗ್ಗೆ ಹಾಗಿಲ್ಲ ಅಂದರೆ ಸಂಜೆ ಟೈಮ್ ಕಾಫಿ ಟೀ ಬದಲು ಕೂಡ ಸೇವಿಸ್ಬೋದು. ಇಲ್ಲಾಂದರೆ ರಾತ್ರಿ ಮಲಗುವ ಮುಂಚೆ ಸೇವಿಸಿದ್ರೂ ಕೂಡ ಒಳ್ಳೆಯದು. ನೀವು ಮಕ್ಳಿಗೆ ಕೊಡಬೇಕಾದ್ರೆ 5 ವರ್ಷ ಮೇಲ್ಪಟ್ಟ ಮಕ್ಕಳಿಗಾದರೆ 10ರಿಂದ 15 ml ಕೊಟ್ಟರೆ ಸಾಕು. ಕೆಮ್ಮು ಶೀತಕ್ಕೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದು. ಇದು ಆ್ಯಕ್ಚುಲಿ ನಮ್ಮ ಅತ್ತೆಯ ಒಂದು ಕಷಾಯ ರೆಸಿಪಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.